ಕೆಂಪೇಗೌಡ ಲೇಔಟ್ನಲ್ಲಿ ಸರಳವಾಗಿ ಅರ್ಥಪೂರ್ಣವಾಗಿ ಕೆಂಪೇಗೌಡ ಜಯಂತಿ ಆಚರಣೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ರಾಜಗೋಪಾಲನಗರದ ಕೆಂಪೇಗೌಡ ಲೇಔಟ್ನ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಆವರಣದಲ್ಲಿ ಕೆಂಪೇಗೌಡರ 515ನೇ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಉಪಮೇಯರ್ ಪದ್ಮಾವತಿ ನರಸಿಂಹಮೂರ್ತಿಯವರ ಪತಿ ಜೆಡಿಎಸ್ ಮುಖಂಡರಾದ ನರಸಿಂಹಮೂರ್ತಿ ಅವರು ಆಗಮಿಸಿ ಕೆಂಪೇಗೌಡರ ಪುತ್ಥಳಿಕೆಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಅಂದು ಕೆಂಪೇಗೌಡರು ಜಾತಿ ಭೇದ ಭಾವ ಮಾಡದೆ ಅನೇಕ ಪೇಟೆಗಳನ್ನು ಕಟ್ಟಿ ಅನೇಕ ಕೆರೆ ಕಟ್ಟೆಗಳನ್ನು ಕಟ್ಟಿ ಮುಂದಿನ ಪೀಳಿಗೆಗೆ ಅನುಕೂಲವಾಗಲಿದೆ ಎಂದು ಅನೇಕ ಕೆಲಸಗಳನ್ನು ಮಾಡಿದರೆ ಅಂತಹ ಬೆಂಗಳೂರು ನಗರದಲ್ಲಿ ವಾಸಿಸುತ್ತಿರುವ ನಾವೆಲ್ಲರೂ ಪುಣ್ಯವಂತರು. ಅವರನ್ನು ನಾವು ಯಾವಾಗಲೂ ಸ್ಮರಿಸಬೇಕು ಎಂದು ತಿಳಿಸಿದರು. ನಂತರ ಕೆಂಪೇಗೌಡ ಲೇಔಟ್ನ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ರಾಜಗೋಪಾಲನಗರದ ವಾರ್ಡ್ ಬಿಜೆಪಿ ಅಧ್ಯಕ್ಷರಾದ ನರಸಿಂಹಮೂರ್ತಿ ಎಂಎನ್ ಮಾತನಾಡಿ, ಪದ್ಮಾವತಿ ನರಸಿಂಹಮೂರ್ತಿ ಅವರು ಉಪ ಮೇಯರ್ ಆಗಿದಾಗ ನಮ್ಮ ಸಂಘದ ಕಟ್ಟಡ ನಿರ್ಮಾಣ ಮಾಡುವುದಕ್ಕೆ ನರಸಿಂಹಮೂರ್ತಿಯವರು ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಅವರ ಕೊಡುಗೆಗಳನ್ನು ನಾವು ಸದಾ ಸ್ಮರಿಸಬೇಕು. ಹಾಗೆಯೇ ಸಂಘದ ಕಚೇರಿ ನಿರ್ಮಾಣ ಮಾಡಿ ಅಲ್ಲಿಯೇ ಕೆಂಪೇಗೌಡರ ಪುತ್ಥಳಿಕೆ ನಿರ್ಮಾಣ ಮಾಡಿದ ಹೆಗ್ಗಳಿಕೆಗೆ ನಮ್ಮ ಸಂಘಕ್ಕೆ ಸಲ್ಲುತ್ತದೆ ಎಂದರು. ಹಾಗೂ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಅನ್ನ ಸಂತರ್ಪಣೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕೆಂಪೇಗೌಡರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಚನ್ನಕೇಶವ, ಉಪಾಧ್ಯಕ್ಷರಾದ ಭಾಸ್ಕರ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಸಹ ಕಾರ್ಯದರ್ಶಿಗಳಾದ ಸತ್ಯನಾರಾಯಣ ಎಂ, ಸಂಘಟನಾ ಕಾರ್ಯದರ್ಶಿಗಳಾದ ಬಸವರಾಜು, ಉಪ ಕಾರ್ಯದರ್ಶಿಗಳಾದ ಅಶೋಕ್ ಬಾಬು, ಖಜಾಂಜಿ ಶ್ರೀನಿವಾಸ್, ಸಂಚಾಲಕರಾದ ರುದ್ರಯ್ಯ, ಕುಮಾರ್, ಮಧುಕರ್, ಕಾಳಪ್ಪ, ಜನಾರ್ದನ್, ರಾಮೇಗೌಡ, ಶಿವಕುಮಾರ್, ಲಕ್ಷ್ಮೀದೇವಿ ಸೇರಿದಂತೆ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಈ ಒಂದು ಉಪಹಾರವನ್ನು ಸೇವಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ದಯಮಾಡಿ ಬೇಗ ಬೇಗ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಇವತ್ತು ಕೆಂಪೇಗೌಡ ಬಡಾವಣೆಯ ಕ್ಷೇಮಾಭಿವೃದ್ಧಿ ಎಂಎನ್ ನರಸಿಂಹಮೂರ್ತಿ ಅವರು ಆಗಮಿಸಿದ್ದಾರೆ. ಹಾಗೆ ಅವ್ರ ಶ್ರೀಮತಿಯವರು ಕೂಡ ಅವ್ರ ಮಕ್ಕಳು ಎಲ್ಲ ಸೇರಿ ನಮ್ಮ ಪ್ರತಿ ಸಮಾರಂಭಕ್ಕೂ ಇರ್ತಾರೆ. ಹಾಗಾಗಿ ಅವರ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಅವ್ರ ಮನೆಯವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಶಾಂತರಾಜ್ ಅವರು HM ಜಂಟಿ ಕಾರ್ಯದರ್ಶಿಗಳು, ಅವರು ಕಾರ್ಯದರ್ಶಿಗಳು, ಅಶೋಕ್ ಬಾಬು ಸಿ ಉಪ ಕಾರ್ಯದರ್ಶಿಗಳು, ಅವ್ರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಇವತ್ತು ಸಂಚಾಲಕರು ಅವ್ರಿಗೂ ಹೃತ್ಪೂರ್ವಕವಾದ ಸ್ವಾಗತ. ರುದ್ರಯ್ಯ SH ಅವ್ರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಸಂಚಾಲಕರು ಅವ್ರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಈ ಸಮಾರಂಭವನ್ನು ಕುರಿತು ಮಧುಕರ್ ಈ ಸಮಾರಂಭವನ್ನು ಕುರಿತು ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ. ಎಲ್ಲಿ ನಂಗೆ ಕಾಣಿಸ್ತಾ ಇದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ರಾಮಚಂದ್ರ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ, ನಮ್ಮ ಬಡಾವಣೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಒಂದೇ ಸಲ ಹಾಕಿ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಮಾಧ್ಯಮ ಮಿತ್ರರು ಅವರೆಲ್ಲರಿಗೂ ನಾನು ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ ಕೂಡ ಕೇಳ್ಕೊಳ್ತಿದ್ದೀನಿ. ಈ ಸಮಾರಂಭವನ್ನು ಕುರಿತು ನಮ್ಮ ಅಧ್ಯಕ್ಷರು ಕೆಂಪೇಗೌಡ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತ ನರಸಿಂಹಮೂರ್ತನವರು ಒಂದೆರಡು ಮಾತು. ಈ ಒಂದು ಸಂಘ ಸಂಸ್ಥೆ ಸ್ಥಾಪನೆಯಾಗಿ ಜಾಗ ತಗೊಂಡು ನಮ್ಮ ಕೆಂಪೇಗೌಡ ಬಡಾವಣೆಗೆ 15 ವರ್ಷಗಳ ಮೇಲಾಯಿತು. ತಗೊಂಡಾದ್ಮೇಲೆ 3 ವರ್ಷದಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಈ ಒಂದು ತಳಪಾಯ ಬೇಕಲ್ಲ. ಕೊರೋನಾ ಬಂತು. ಕೊರೋನಾದ ಸಮಯದಲ್ಲಿ ನಮಗೆ ತುಂಬ ಹೊತ್ತು ನಿಂತ್ಕೊಂಡು ಹೆಚ್ಚಿನದಲ್ಲಿ ಸಹಾಯ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ನರಸಿಂಹಮೂರ್ತನವರು ಉಪಮೇಯರ್ ಆಗಿದ್ರು. ಅವರು ನಮಗೆ ನಮ್ಮ ಸಂಘವನ್ನು ಕಟ್ಟಲಿಕ್ಕೆ, ಈ ಒಂದು ಬಿಲ್ಡಿಂಗ್ ಈ ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ಕಾರಣಕರ್ತರು ಅವರೇ ಅಂತ ಹೇಳಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ಮನೆಗೆಲ್ಲ ಅವತ್ತು ಕೊರೋನಾ ಬಂದ ಕಾಲದಲ್ಲಿ
ಕಟ್ಲಿಕ್ಕೆ ಹೆಂಗಪ್ಪ ಏನಪ್ಪ ಮಾಡೋದು, ಇದು ಲಿಟಿಗೇಷನ್ ಆಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಪ್ರಾಬ್ಲಮ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಇವತ್ತು ನಾರಾಯಣ ಸ್ವಾಮಿ ಇಲ್ಲ, ನಮ್ಮ ಈ ಬಡಾವಣೆ ಮಾಡಿದಂತ ಅಧ್ಯಕ್ಷ ನಾರಾಯಣ ಸ್ವಾಮಿ ಇಲ್ಲ, ಅವನ ಸ್ಮರಿಸುತ್ತಾ, ಯಾಕೆಂದ್ರೆ ಈ ಒಂದು ಜಾಗವನ್ನು ನಾನು ಇದ್ದಂಗೆನೆ ಈ ಬಿಲ್ಡಿಂಗ್ ಕಟ್ಟಲೇಬೇಕು ನರಸಿಂಹಮೂರ್ತಿ, ನೀವು ನಾನು ನೋಡ್ಬೇಕು ಅಂದ್ಬಿಟ್ಟು ಅವ್ರೊಂದು ಆಸೆ ಆಗಿತ್ತು. ಅವ್ರ ಆಸೆ ಪ್ರಯುಕ್ತ ನಾವು ಅವ್ರ ಆಸೆ ಇದ್ದಂಗೆನೆ ನಾವು ಕಟ್ತೋ ಅವ್ರ ಮುಖಾಂತರ ಇನಾಗ್ರೇಷನ್ ಕರ್ಕೊಂಡ್ಬಂದು ಶಂಕುಸ್ಥಾಪನೆ ಮಾಡಿ ಮತ್ತೆ ಇನಾಗ್ರೇಷನ್ ಅವರೇ ಮಾಡಿಕೊಟ್ರು. ಅವತ್ತು ಸಹ ಈ ಸಮಯದಲ್ಲಿ ಅವರಿಗೆ ಮತ್ತು ಅವ್ರ ಕುಟುಂಬದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊತಾ, ಅದೇ ರೀತಿಯಲ್ಲಿ ಹೆಚ್ಚಿನದಾಗಿ ಸಹಾಯ ಮಾಡಿದಂತ ನರಸಿಂಹಮೂರ್ತಿ ನಾವು ಧನ್ಯವಾದ ಹೇಳ್ತೇವೆ ಈ ಸಂದರ್ಭದಲ್ಲಿ. ಮತ್ತೆ ಕೆಲವು ನಮ್ಮ ಆಗಿನ ಎಲ್ಲವೂ ಸಹ ನಮ್ಮ ಬಡಾವಣೆಯ ನಮ್ಮ ಸಂಘದ ಪದಾಧಿಕಾರಿಗಳು ಸಹ ಹೆಚ್ಚಿನದಾಗಿ ನಮ್ಮ ಸಹಕಾರ ಕೊಟ್ಟು ಎಲ್ಲ ನಿಂತ್ಕೊಂಡು ಈ ಒಂದು ಸಂಘ ಸಂಸ್ಥೆಯನ್ನು ಮಾಡಿದ್ದೀವಿ. ಈ ಒಂದು ಸಂಘ ಸಂಸ್ಥೆಯಿಂದ ಮುಂದೆ ಕಟ್ಟಿ ವ್ಯಾಪಾರಕ್ಕೋಸ್ಕರ ಯಾವುದೇ ತಾರತಮ್ಯ ಇಲ್ಲದೆ ಜನಾಂಗದ ಯಾವ ಜಾತಿ ಜನಾಂಗ ಏನು ನೋಡದೆ ಎಲ್ಲ ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದಾಗಿ ಬಾಳೋಣ ಅಂತ ಅವತ್ತಿನ ಕಾಲದಲ್ಲೇ ಅವರ ಮಹಾನುಭಾವ ಮತ್ತು ಪೇಟೆಗಳನ್ನ ಕಟ್ಟಂತ ಮಹಾನುಭಾವ. ಯಾಕಂದ್ರೆ ನಾನು ಸಹ ಈ ಬೆಂಗಳೂರು ಹುಟ್ಟು ಬೆಳೆದ್ರಿಂದ ಆ ಮಹಾನುಭಾವನ ದಿವಸ ನೆನೆಸ್ಕೊಂತೀನಿ. ನಮ್ಮ ಶ್ರೀಮತಿ ಅವರು ಸಹ ಏನು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮಾಗಡಿಯಿಂದ ಜ್ಯೋತಿ ತರುವಂತ ಕಾರ್ಯಕ್ರಮ ಬೆಂಗಳೂರು BBMP ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಾನೇ ಫಸ್ಟ್ ಅನ್ಸುತ್ತೆ. ಅವತ್ತೇ ಅದೇ ವರ್ಷ ಅದು ಸ್ಟಾರ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಏನು ಮಾಗಡಿಯಿಂದ BBMP ಗಂಟ ನಾನು ಜ್ಯೋತಿ ಹಿಡ್ಕೊಂಡ್ಬಂದೆ. ನಾನು ನಿಜವಾಗೂ ಸಂತೋಷ ಆಗ್ತದೆ ಆ ಮಹಾನ್ ಭಾವನ ಒಂದು ಜಯಂತ್ಯೋತ್ಸವದಲ್ಲಿ ನಾನು ಭಾಗಿಯಾಗಲಿಕ್ಕೆ ಅಂತ ನಾನು ಯಾವಾಗೂ ನೆನೆಸ್ಕೊಂತ ಇರ್ತೀನಿ. ಹಾಗೆ ಈ ಬಡಾವಣೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿರೋ ತಾವೆಲ್ಲರೂ ಒಗ್ಗಟ್ಟಿಂದ ಇರಿ. ಇನ್ನೂ ಅನೇಕ ಕಾರ್ಯಕ್ರಮ ಈಗಾಗಲೇ ರಾಮಚಂದ್ರ ಹೇಳ್ತಾ ಇದ್ದ ಬೇರೆ ಕಾರ್ಯಕ್ರಮಕ್ಕಿಂತ ಪ್ರತಿ ವರ್ಷ ಅದ್ದೂರಿಯಾಗಿ ಕೆಂಪೇಗೌಡರು ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ನರಸಿಂಹಮೂರ್ತಿ ಒಂದು ಚಿಕ್ಕ ಚೊಕ್ಕ ಸನ್ಮಾನ, ಪ್ರೀತಿಯ ಸನ್ಮಾನ ಹೆಚ್ಚು ಮಾಡಿಸ್ಕೊಂಡಷ್ಟು ಜವಾಬ್ದಾರಿ ಜಾಸ್ತಿ. ಈ ನಾಡಿಗಾಗಿ ನಿಮ್ಮ ಸೇವೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ.